ಸುಮ್ಮನೆ ಡಿಕೆ ಅನ್ನೋದಲ್ಲ, ಮುಂದಿನ ಸಾರಿ ಡಿಕೆ ನೇತೃತ್ವದ ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಇಂಧನ ಇಲಾಖೆಯ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯದರಲ್ಲೇ ಅಬ್ಬರದ ಭಾಷಣ ಮಾಡಿಬಿಟ್ಟಿದ್ದಾರೆ. ಆ ಮುಖಾಂತರ ತಮ್ಮ ಮುಖ್ಯಮಂತ್ರಿ ಬಯಕೆಯನ್ನ ಮತ್ತೊಮ್ಮೆ ಸಾರ್ವಜನಿಕವಾಗಿ ಹೇಳಿಕೊಂಡಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ಇಂಧನ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸುಮ್ಮನೆ ಎಲ್ಲರೂ ಡಿಕೆ ಅನ್ನೋದಲ್ಲ, ನಾವು ನಿಮ್ಮ ಪರವಾಗಿ ಕೆಲಸ ಮಾಡ್ತಿದ್ದೀವಿ, ನೀವು ನಮ್ಮ ಉಪಕಾರ ಸ್ಮರಣೆ ಮಾಡಬೇಕು, ಇಲ್ಲಿಗೆ ಬಂದು ಜ್ಯೋತಿ ಬೆಳಗಿಸಿ ಹೋಗೋದಲ್ಲ, ಮುಂದೆ ಡಿಕೆನ ಮತ್ತೆ ಅಧಿಕಾರಕ್ಕೆ ತರಬೇಕು, ಡಿಕೆ ಸರ್ಕಾರ ತರಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರ ಎದುರುಗಡೆನೇ ಹೇಳ್ಬಿಟ್ಟಿದ್ದಾರೆ. ಇವತ್ತು ನೀವು ಮನಸ್ಸು ಮಾಡಿದರೆ ಡಿಕೆ ಶಿವಕುಮಾರ್ನ ಎತ್ತಬಹುದು, ಕೆಳಗೂ ಇಳಿಸಬಹುದು, ನಿಮಗೆಲ್ಲ ಉಪಕಾರ ಸ್ಮರಣೆ ಇರಬೇಕು, ಮುಂದೆ ಡಿಕೆ ಸರ್ಕಾರ ತಂದು ಕುಳ್ಳಿರಿಸಬೇಕು ಅಂತ ಹೇಳಿದ್ದಾರೆ. ಮತ್ತು ಶ್ರೀ ಟಿ.ಡಿ. ರಾಜ ಮುಖ್ಯ ಕಾರ್ಯದರ್ಶಿ ಇಂಧನ ಇಲಾಖೆ ಕರ್ನಾಟಕ ಸರ್ಕಾರ, ಶ್ರೀ ಪಂಕಜ್ ಕುಮಾರ್ ಪಾಂಡೆ IAS, ಹಾಗೆ ಈ ಸಭೆಗೆ ನಮ್ಮ ಕೆಪಿಟಿಸಿಎಲ್ ಶ್ರೀ ಮುನಿಗೋಪಾಲ ರಾಜು ವ್ಯವಸ್ಥಾಪಕ ನಿರ್ದೇಶಕರು, ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ, ಎಲ್ಲರಿಗೂ ಮತ್ತೊಮ್ಮೆ ಶ್ರೀ ಶಿವರಾಮ್ ಅವರು ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರರ ಸಂಘದ ಈ ವಿದ್ಯುತ್ ಇಲಾಖೆಗೆ ಪುನಶ್ಚೇತನ ನೀಡಲು ಈಗಾಗಲೇ ನೌಕರರ ನೇಮಕಾತಿಯನ್ನು ಮಾಡುತ್ತಿರುವ ಸನ್ಮಾನ್ಯ ಇಂಧನ ಸಚಿವರಾದಂತಹ ಜಾರ್ಜ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಈ ಸಭೆಗೆ ಇವತ್ತು ಈ ಸರ್ಕಾರ, ಯಾವಾಗ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿದೆ, ನಿಮ್ಮ ಬದುಕಿಗೋಸ್ಕರ, ನಿಮ್ಮ ಶ್ರಮಕ್ಕೋಸ್ಕರ ಇವತ್ತು ನಿಮ್ಮ ನೌಕರಿಗೆ, ನಮ್ಮ ಕೆಪಿಟಿಸಿಎಲ್ ನೌಕರರಿಗೆ, ಬೆಸ್ಕಾಂ ನೌಕರಿಗೆ ನೀವು ಇಟ್ಕೊಳ್ಳಿ, IAS ಆಫೀಸರ್ಗೆ ಸಂಬಳ ಬರ್ತದೋ ಈ ಚೀಫ್ ಇಂಜಿನಿಯರ್ಗೂ ಅಷ್ಟೇ ಸಂಬಳ ಬರ್ತದೆ ಅನ್ನೋದು ಕೂಡ ನೀವೆಲ್ಲ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ನೀವು ಆ ರೀತಿ ಇವತ್ತು ನಿಮ್ಗೆ ಒಂದು ಉತ್ತಮವಾದಂತ ಸಹಾಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ, ಸಂಬಂಧ ಇರಲಿ, ನಿಮ್ಮನ್ನ ಬಿಡುವಂತ ಪ್ರಶ್ನೆನೇ ಇಲ್ಲ. ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದು ನಿಮ್ಮ ಜೊತೆ ಯಾವಾಗಲೂ ಕೂಡ ಈ ಸರ್ಕಾರ ಇದೆ. ನಿಮ್ಮ ಆಶೀರ್ವಾದ ನಮ್ಮ ಇರಲಿ, ನಮ್ಮ ಕೈ, ನಮ್ಮ ಶಕ್ತಿ ನೀವು ಉಳಿಸ್ಕೊಳ್ಬೇಕು ಅಂತೇಳಿ. ಇವತ್ತು ಒಂದು ಕಾರ್ಯಕ್ರಮ, ಇಂಧನ ಇಲಾಖೆಯ ಕಾರ್ಯಕ್ರಮ, ಇದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿತ್ತು. ಪ್ರವೀಣ್, ಸರ್ಕಾರಿ ಕಾರ್ಯಕ್ರಮ. ಹೌದು. ಬಹುಶಃ ಇತ್ತೀಚೆಗೆ ಸರ್ಕಾರಿ ಕಾರ್ಯಕ್ರಮಗಳ ಆಯೋಜನೆ ಮಾಡೋದು, ಅಲ್ಲಿ ತಮ್ಮ ಆಸೆಗಳನ್ನು ವ್ಯಕ್ತಪಡಿಸೋದು ಬಹಳ ಸಹಜ ಆಗಿದೆ. ಸ್ವಂತ ದುಡ್ಡಲ್ಲಿ ಕಾರ್ಯಕ್ರಮ ಮಾಡಿ ದುಡ್ಡು ಖರ್ಚು ಮಾಡೋದು ಯಾಕೆ? ಸರ್ಕಾರದ ಹೆಸರಲ್ಲಿ ಒಂದು ಕಾರ್ಯಕ್ರಮ ಮಾಡಿಬಿಡೋಣ, ಅಲ್ಲಿ ಬೇಕಾದರೆ ನಾವು ನಮ್ಮ ಮನಸ್ಸಿಗೆ ಬಂದಿದ್ದನ್ನು ಹೇಳ್ಕೊಂಡು ಹೋಗೋಣ ಅನ್ನೋ ಪರಿಪಾಠ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಈ ಪರಿಪಾಠ ಒಳ್ಳೆಯದಲ್ಲ. ಒಂದು ಸರ್ಕಾರಿ ಕಾರ್ಯಕ್ರಮ, ಸರ್ಕಾರದ ಯೋಜನೆಗಳ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಅಲ್ಲಿ ಬಂದಂಥ ನೌಕರರಿಗೆ ಮುಂದಿನ ಭವಿಷ್ಯ ಹೇಗೆ ಕಟ್ಕೊಡ್ತೀವಿ, ನಾವು ನಿಮಗೆ ಸಂಬಳ ಕೊಡ್ತಾ ಇದ್ದೀವಿ, ನೀವು ನಮಗೆ ಮುಂದೆ ಅಧಿಕಾರಕ್ಕೆ ತರಬೇಕು ಅಂತೇಳಿ ಸರ್ಕಾರಿ ಅಧಿಕಾರಿಗಳ ಮುಂದೆ ಕೇಳ್ತಾ ಇದ್ದಾರೆ ಅಂತಂದರೆ ಇದು ಯಾವ ಪ್ರೋಟೋಕಾಲ್, ಇದು ಯಾವ ಮಾನದಂಡ, ಯಾವ ನಿಯಮ ಅಂತ ಗೊತ್ತಿಲ್ಲ. ಅದು ಬಿಡಿ, ನಮ್ಮ ರಾಜಕೀಯದವ್ರು ಏನೇ ಮಾಡಿದ್ರು ಅದು ಅವ್ರು ಮಾಡಿದ್ದೇ ವೇದ ಆಗುತ್ತೆ, ಅದು ಅವರಿಗೆ ಹಾಗೆ ಕಾಣುತ್ತದು. ಬಟ್ ನಮ್ಗೆ ಅರ್ಥ ಆಗಬೇಕು, ಸರ್ಕಾರದ ಕೆಲಸ ಮಾಡುವಂಥ ಅಲ್ಲಿಗೆ ವರ್ಕರ್ಸನ್ನು ಕರೆಸಿ, ಸರ್ಕಾರಿ ಉದ್ಯೋಗಿಗಳನ್ನು ಕರೆಸಿ ಕುಂದಿರಿಸಿ ಅವ್ರ ಮುಂದೆ ನಾವು ನಿಮಗೆ ಸಂಬಳ ಕೊಡ್ತಾ ಇದ್ದೀವಿ, ನೀವು ನಮಗೆ ಓಟ್ ಹಾಕಬೇಕು ಅಂತ ಹೇಳ್ತಾರೆ ಅಂತಂದರೆ ಯಾರ ಮನೆಯಿಂದ ಸಂಬಳ ಕೊಡ್ತಾ ಇದ್ದಾರೆ? ಯಾರು ವೈಯಕ್ತಿಕ ದುಡ್ಡಿಂದ ಕೊಡ್ತಾರೆ? ಅದು ಯಾಕೆ ಬೇಕು? ರಾಜಕೀಯ ಯಾಕೆ ಬೇಕಲ್ಲಿ? ಗೊತ್ತಿಲ್ಲ. ಇದು ಸಹಜವಾಗಿ ಮೊನ್ನೆ ಸರ್ಕಾರದ 2 ವರ್ಷ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅದಾಯಿತು. ಸಾಧನಾ ಸಮಾವೇಶದಲ್ಲೂ ಕೂಡ ರಾಜಕೀಯನೇ ಆಯಿತು, ಸರ್ಕಾರ ದುಡ್ಡೇ ಬಳಸಿದರು. ಬಟ್ ಎನಿವೇ, ಓಕೆ, ನೀವು ಅಧಿಕಾರದಲ್ಲಿದ್ದೀರಿ, ನಿಮ್ಮ ಪಕ್ಷಕ್ಕೆ ಒಂದಿಷ್ಟು ಮೈಲೇಜ್ ತಗೋಬೇಕು. ಆದರೆ ಇಲ್ಲೂ ನೀವಿನ್ನೂ ನಿಮ್ಮ ಆಂತರಿಕ ಕಿತ್ತಾಟದ ಬಗ್ಗೆ ಬಹಿರಂಗ ಮಾಡ್ತಾ ಇದ್ದೀರಲ್ಲ, ಆ ವೇದಿಕೆಯಲ್ಲಿ ಅದು ಕೂಡ ಎಲ್ಲೋ ಒಂದು ಕಡೆ ಅಸಂಬದ್ಧ. ಆದರೂ DK ಶಿವಕುಮಾರ್ ಅವರಿಗೆ ಇನ್ನೂ CM ಕುರ್ಚಿ ಮೇಲೆ ಯಾವುದೇ ಆಸೆ ಕಡಿಮೆ ಆಗಿಲ್ಲ. ಅದು ಅವ್ರು ಹೇಳ್ತಾ ಇದ್ದಾರೆ ಮುಂದಿನ ಬಾರಿ ಅಂತ. ಅದು ಮುಂದಿನ ಬಾರಿ ಮುಂದಿನ ತಿಂಗಳಾಗ್ಬೋದು, ಮುಂದಿನ 6 ತಿಂಗಳಾಗ್ಬೋದು, ಅಥವಾ ಮುಂದಿನ 1 ವರ್ಷ ಆಗ್ಬೋದು. ಬಟ್ ಮುಂದಿನ ಅವಧಿ ಅಲ್ಲ, ಮುಂದಿನ ಬಾರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಅಭಿಲಾಷೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಇಂಧನ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ, ಅದರ ಕೆಲಸ ಕಾರ್ಯಗಳನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು, ಮುಂದೆ
ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಇಲಾಖೆಯನ್ನು ಬೆಳೆಸುವಂಥ ಗುರಿಯನ್ನು ಹೊಂದಿದ್ದೀವಿ ಅನ್ನುವ ವಿಚಾರ ಮಾತಾಡಿದ್ರಾ? ಇಲ್ಲ. ಇಲ್ಲ. ಮುಂದೆ ಇನ್ನೊಂದು ವಿಜಯ್, ಇಲ್ಲಿ ಡಿ ಕೆ ಶಿವಕುಮಾರ್ ನಡೆ ಅಂತ ಸ್ವಲ್ಪ ನಾವು ನೋಡ್ತಾ ಹೋಗ್ಬೇಕು. ನಿಮಗೆ ನೆನಪಿದೆ, ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ, ಕೆಂಪೇಗೌಡರ ಜಯಂತಿ ಇತ್ತು. ಹೌದೌದು. ಒಕ್ಕಲಿಗ ಮಠದ ಚಂದ್ರಶೇಖರ್ ನಾಥ ಸ್ವಾಮೀಜಿ ಒಂದು ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯನವರು ಅವತ್ತು ವೇದಿಕೆ ಮೇಲೆ ಇದ್ರು. ಏನಂತ? ಸಿದ್ದರಾಮಯ್ಯನವರು ಅವಕಾಶವನ್ನು ಮಾಡಿಕೊಟ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಅವಕಾಶವನ್ನು ಮಾಡಿಕೊಟ್ರೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು, ಒಂದು ಹೇಳಿಕೆ. ಎರಡನೆಯ ಬೆಳವಣಿಗೆ, ನಿನ್ನೆ ಡಿ ಕೆ ಶಿವಕುಮಾರ್ ಮಾಧ್ಯಮಗಳ ಜೊತೆಗೆ ಮಾತನಾಡಿ 2028ಕ್ಕೂ ನಾವು ಅಧಿಕಾರ ಮಾಡ್ತೀವಿ, ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತೀವಿ ಅನ್ನುವಂಥ ನಿನ್ನೆ ಹೇಳಿಕೆ. ಒನ್ಸ್ ಅಗೇನ್ ಇವತ್ತು ಕೊಟ್ಟಂತಹ ಮತ್ತೊಂದು ಹೇಳಿಕೆ. ನಾನು ನಿನ್ನೆ ಕೂಡ ರಾತ್ರಿ ಮೆಗಾ ಬುಲೆಟಿನಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಡಿ ಕೆ ಶಿವಕುಮಾರ್ ಸೇರಿದಂತೆ ಬಿಜೆಪಿಯ ಮತ್ತು ಎಲ್ಲ ರಾಜಕಾರಣಿಗಳಿಗೆ ಒಂದು ಅರಿವಿದೆ. ಏನು ಅರಿವಿದೆ? ಕರ್ನಾಟಕದ ರಾಜಕಾರಣ ಇತಿಹಾಸದಲ್ಲಿ 1985ರ ನಂತರ, ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದ ನಂತರ ಮತ್ತೊಂದು ಬಾರಿ ಅದೇ ಪಕ್ಷವನ್ನ ಅಧಿಕಾರದಲ್ಲಿ ತಂದು ಕೂರಿಸಿದ ಉದಾಹರಣೆ ಕರ್ನಾಟಕದಲ್ಲಿ ಇಲ್ಲ. 1985, 89, ಅದಾದ ನಂತರ 94, 99, 2004, 2008, 13, 18 ಮತ್ತು 2023 ಪ್ರತಿ ಬಾರಿ ಚುನಾವಣೆ ಆದಾಗಲೂ ಕೂಡ ಒಂದು ಈ ರಾಜ್ಯದ ಮತದಾರ ಮೈತ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ಅಥವಾ ಪಕ್ಷವನ್ನೇ ಅದಲು ಬದಲು ಮಾಡಿದಂತ ಉದಾಹರಣೆ ಇದೆ. ಅದು ಡಿ ಕೆ ಶಿವಕುಮಾರ್ಗೆ ಗೊತ್ತಿದೆ. ಇವತ್ತು ನಾವು 136 ಸ್ಥಾನ ಇರಬಹುದು, ಆದ್ರೆ 2028ಕ್ಕೆ ಏನಾಗುತ್ತೆ? ನಮ್ಮದೇ ಪಕ್ಷದ ಅಧಿಕಾರ ಅಂದ್ರೆ ನಮ್ಮದೇ ಪಾರ್ಟಿಗೆ ಅಧಿಕಾರವನ್ನು ಈ ರಾಜ್ಯದ ಮತದಾರ ಕೊಡ್ತಾನ? ಅವತ್ತು ನನಗೆ ಅವಕಾಶವನ್ನು ಸಿಗುತ್ತಾ? ಒಂದು ಪ್ರಶ್ನೆ ಇದೆ. ಇಫ್ ಸಪೋಸ್ ಆ ಪ್ರಶ್ನೆಗೆ ಉತ್ತರ ಕೂಡ ಪ್ರವೀಣ್, ಬಹುಶಃ ಈ ಕರ್ನಾಟಕದ ಎಲ್ಲ ಜನರಿಗಿಂತ ಬಹಳ ತಾರ್ಕಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತು ಅದರ ಉತ್ತರ ಕೂಡ. ಮುಂದೆ ಅಲ್ಲ, ಅದು ಸೆಕೆಂಡರಿ. ಇಫ್ ಸಪೋಸ್ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ಟಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಒಬ್ಬರೇನಾ ಮುಖ್ಯಮಂತ್ರಿ ಆಗೋದಕ್ಕೆ? 2 ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ 2028ಕ್ಕೆ ನಾವು ದಲಿತ ಮುಖ್ಯಮಂತ್ರಿ ಚರ್ಚೆಗೆ ತರ್ತೀವಿ ಅಂತ. ಎಚ್ ಸಿ ಮಾದೇವಪ್ಪನವರು ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ ಲಿಂಗಾಯತ್ ಸಮುದಾಯದಿಂದ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ. ಈ ಎಲ್ಲ ಘಟಾನುಘಟಿ ನಾಯಕರು ಸಿದ್ದರಾಮಯ್ಯನವರು ಹಿಂಸರಿತೀನಿ ಅಂತ ಹೇಳಿದ್ದಾರೆ. ಇದು ಕೊನೆ ಚುನಾವಣೆ ಅಂತ ಹೇಳಿದೆ. ಈ ಎಲ್ಲ ಘಟಾನುಘಟಿ ನಾಯಕರನ್ನ ಫೇಸ್ ಮಾಡಿಕೊಂಡು ಅವತ್ತು ಪಕ್ಷದ ಸ್ಥಿತಿಗತಿಗಳು ಹೆಂಗಿರುತ್ತೋ ಅವತ್ತು ಕೆಪಿಸಿಸಿ ಅಧ್ಯಕ್ಷರು ಯಾರು ಇರ್ತಾರೋ ಅನ್ನೋದು ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವಂಥ ಆಲೋಚನೆ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂತಿದೆ. ಇದೇ ಕಾರಣಕ್ಕಾಗಿ ಇಟ್ ಈಸ್ ಅ ಬೆಸ್ಟ್ ಅಪಾರ್ಚುನಿಟಿ. ಈ ಸಮಯದಲ್ಲೇ ಈಗಿರುವಂಥ ಅವಕಾಶವನ್ನು ನಾನು ಸದುಪಯೋಗ ಪಡಿಸ್ಕೊಳ್ಬೇಕು. ಶತಾಯಗತಾಯ ಏನೇ ಆಗಲಿ, ಸಿದ್ದರಾಮಯ್ಯನವರು 2 ವರ್ಷ 7 ತಿಂಗಳಾದ್ಮೇಲೆ ಇಳಿತಾರೋ, 3 ವರ್ಷ ಕಂಪ್ಲೀಟ್ ಮಾಡ್ತಾರೋ ಗೊತ್ತಿಲ್ಲ, ನಾನು ಮಾತ್ರ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸನ್ನ ಡಿ ಕೆ ಶಿವಕುಮಾರ್ ಅವರು ಕಂಡಂತೆ ಕಾಣಿಸ್ತಾ ಇದೆ. ಈ ಎಲ್ಲದರ ಪ್ರಯತ್ನದ ಭಾಗವಾಗಿ ನೀವು ನೋಡಿ, ನಾನು ಈಗ ಅವರದ್ದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ. ಒಂದು 5-6 ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ? ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ, 10 ವರ್ಷಗಳ ಕಾಲ ಕಾಂಗ್ರೆಸ್ಸೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರುತ್ತೆ ಅಂತ. 10 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುತ್ತೆ, 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಡಿ ಕೆ ಶಿವಕುಮಾರ್ ಕಳೆದ ಕೆಲವು ದಿನಗಳಿಂದ ಹೇಳಿದ್ರು. ಆದರೆ ಒಬ್ಬ ರಾಜಕಾರಣಿಯಾಗಿ ಈ ಪರ್ನಾದಂತ ಕಸರತ್ತನ್ನ ಪಟ್ಟು ಅವರ ನೇತೃತ್ವದಲ್ಲಿ ಒಂದು ಪಾರ್ಟಿಗೆ 136 ಸ್ಥಾನ ಬಂದಾಗ ಬರುವಂತ ಅವಕಾಶವನ್ನ ಯಾರಾದ್ರೂ ಕೈ ಚೆಲ್ತಾರಾ? ಈ ಪ್ರಶ್ನೆ ಸಹಜವಾಗಿ ಇದ್ದೇ ಇದೆ. ಹೀಗಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಹೇಳಿದೆ, ನಾವು ಪಂಚೆ ಕೊಡಿಸ್ತೀವಿ, ಅವ್ರು ಶರ್ಟ್ ಬೇಕಂದ್ರೆ ಶರ್ಟ್ ಕೊಡಿಸ್ತೀವಿ, ಪ್ಯಾಂಟ್ ಬೇಕಂದ್ರೆ ಪ್ಯಾಂಟ್ ಕೊಡಿಸ್ತೀವಿ, ಇತ್ಯಾದಿ ಹೇಳ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಆಲೋಚನೆ ಇದ್ದೇ ಇದೆ. ಬಿಕಾಸ್ ಯಾವಾಗ 136 ಸ್ಥಾನ ಬಂತು, ಕೆಲವೊಂದಿಷ್ಟು ಜನ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಕೆಲ ಶಾಸಕರು ಮಾತ್ರ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ, ಇನ್ನು ಎಲ್ಲ ಕೆಲ ಶಾಸಕರು ಸಿದ್ದರಾಮಯ್ಯನವರ ಪರವಾಗಿರೋದು. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗ್ತಾ ಇದೆ. ಒಂದು ಗಾಂಧಿ ಕುಟುಂಬ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒಲವನ್ನ ಇಟ್ಟಾಗಲೂ ಕೂಡ, ಅದು ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ವಾದ್ರಾ ಆಗಿರ್ಬೋದು, ನೆಚ್ಚಿನ ಹುಡುಗ ಅಂತ ಗಾಂಧಿ ಫ್ಯಾಮಿಲಿ ಅವರು ನಂಬಿದಾಗಲೂ ಕೂಡ ಕೆಲವೊಂದಿಷ್ಟು ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಒಪ್ಪದೇ ಇರುವಂತ ಸಂಗತಿಗಳು, ಸನ್ನಿವೇಶಗಳು ಕಾಂಗ್ರೆಸ್ನಲ್ಲಿ ಇರೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಕೂಡ ಗೊತ್ತಿದೆ. ಬಿಕಾಸ್ ಒಂದು ಪಾರ್ಟಿಯ ನಾಯಕನಾಗಿ ಹೊರಹೊಮ್ಮಬೇಕು ಅಂತ ಹೇಳಿದ್ರೆ ಆ ಪಾರ್ಟಿಯ ಶಾಸಕರ ಪೈಕಿ ಎಷ್ಟು ಜನ ಬಲ ಇದ್ದಾರೆ ಅನ್ನುವಂಥದ್ದಿದೆ. ಈ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಹೀಗೆ ಮಾತನಾಡ್ತಿದ್ದಾರೆ ಅಂತ ಅನಿಸ್ತಿದೆ.
ನೋಡೋಣ ಅವ್ರಿಗೆ ಅವಕಾಶ ಸಿಗುತ್ತೋ, ಸಿದ್ದರಾಮಯ್ಯನವರೇ ಮುಂದುವರಿತಾರೋ, ಅಥವಾ ಸಿದ್ದರಾಮಯ್ಯನವರ ಆ ಕುರ್ಚಿಯ ಮೇಲೆ ನಾವು ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಜಿ ಪರಮೇಶ್ವರನ್ನು ತಂದ್ಕೊಂಡ್ ಬರ್ತಾರೋ, ಸತೀಶ್ ಜಾರಕಿಹೊಳಿ ಅವರು ಅಂತ ತಂದ್ಕೊಂಡ್ ಬರ್ತಾರೋ, ಯಾರು ಬರ್ತಾರೋ ನೋಡೋಣ ಏನಾಗುತ್ತೆ ಅಂತ.